ಸ್ನೇಹಿತರೆ ನಮಸ್ಕಾರ. ನಾನು ಈ ದಿನ ನಮ್ಮೆಲ್ಲ ಸಾರಿಗೆ ನೌಕರರಿಗೆ ಮತ್ತು ಹಾಗೆ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಪ್ರಯಾಣಿಕರಲ್ಲೂ ಕೂಡ ತನ್ನ ಒಂದು ವಿನಂತಿಯನ್ನು ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಬದಲಾಯಿಸಿ. ಸ್ನೇಹಿತರೆ, ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಬಸ್ಗಳಲ್ಲಿ ಗುಟಕವನ್ನು ಬಳಸ್ತಕ್ಕಂಥವ್ರು ತುಂಬ ಹೆಚ್ಚಾಗಿದ್ದಾರೆ. ಮತ್ತು ಹಾಗೆ ನಮ್ಮ ಚಾಲಕರು ಕೂಡ ಅದರಲ್ಲಿ ವರ್ತೇನಿಲ್ಲ, ಅದರಲ್ಲೂ ಅವರು ಕೂಡ ಹೆಚ್ಚಾಗಿದ್ದಾರೆ. ಮತ್ತು ನಿರ್ವಾಹಕರು ಕೂಡ ಏನೂ ಅರ್ಥಲ್ಲ. ಸ್ನೇಹಿತರೆ, ಈ ಎಲ್ಲ ವಿಚಾರವನ್ನು ಮುಂದಿಟ್ಕೊಂಡು ತಮ್ಮಲ್ಲಿ ಒಂದು ಮನವಿ ಮತ್ತು ನಾವು ಸಮಾಜದಲ್ಲಿ ಏನು ಮಾಡ್ತೀವಿ ಅನ್ನೋ ಬಗ್ಗೆ ಒಂದು ಬದಲಾವಣೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಮುಖ್ಯವಾಗಿ ಇಲ್ಲಿ ನಾವು ಇದರಿಂದ ಹೊರಗಡೆ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಮುಖ್ಯವಾಗಿ ನಾವು ಇಲ್ಲಿ ಸಮಾಜದಲ್ಲಿ ಗುರುತಿಸ್ಕೊಂಡಿರತಕ್ಕಂಥ ಒಂದು ವ್ಯಕ್ತಿಗಳು ಅಂತಂದರೆ ನಾವು ಸಾರ್ವಜನಿಕ ಸೇವೆಯಲ್ಲಿ ಗುರುತಿಸ್ಕೊಂಡಿರತಕ್ಕಂಥ ಒಂದು ಜನ ಆಗಿರೋದ್ರಿಂದ ದಯವಿಟ್ಟು ಈ ದುರಭ್ಯಾಸಗಳಿಂದ ಹೊರಗಡೆ ಬರೋಣ. ಮುಖ್ಯವಾಗಿ ಕಾಫಿ ಟೀ, ಮೊದಲನೇದು ಕಾಫಿ ಮತ್ತು ಟೀ. ನಾನು ನೋಡ್ತೀನಿ ಬೆಳಗಿನ ಜಾವ ಸಾಲುಗಟ್ಟಿ ನಿಂತಿರ್ತೀರಿ ಹೋಟೆಲ್ಗಳ ಮುಂದೆ ಅಥವಾ ಬೇಕರಿಗಳ ಮುಂದೆ ಆಗಿರ್ಬೋದು, ಎಲ್ಲ ನಿಂತಿರ್ತೀರಿ. ಜೊತೆಯಲ್ಲಿ ಕಾಫಿ ಟೀಯ ಜೊತೆಯಲ್ಲಿ ಕೆಲವರು ಧೂಮಪಾನವನ್ನು ಮಾಡ್ತೀರಿ, ಇನ್ನು ಕೆಲವರು ಬ್ರೆಡ್ಡು ಬನ್ಗಳನ್ನು ತಿಂತೀರಿ, ಕಾಫಿಯನ್ನೇ ಕುಡಿತೀರಿ, ಬೇಕ್ರಿ ಪದಾರ್ಥಗಳನ್ನು ತಿಂತೀರಿ. ಸ್ನೇಹಿತರೆ, ತಮ್ಮಲ್ಲಿ ಒಂದು ವಿನಂತಿ, ನಾವು ಮಾಡ್ತಾ ಇರ್ತಕ್ಕಂಥ ಈ ಕೆಲಸನೇ ಸ್ವಲ್ಪ ನಮಗೆ ರಫ್ ಆಗಿದೆ. ಅಂತಂದರೆ ಕೆಲಸ ಸ್ವಲ್ಪ ಶ್ರಮದಾಯಕವಾದ ಕೆಲಸ, ಅದ್ರ ಜೊತೆಯಲ್ಲಿ ವಿಷವನ್ನು ಸೇವನೆ ಮಾಡೋದು ನಮ್ಮ ಆರೋಗ್ಯ ಯಾವ ರೀತಿ ಹದಗೆಡುತ್ತೆ ಅಲ್ವಾ? ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗೋಣ ಮತ್ತು ವಿಮರ್ಶೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಕಾಫಿ ಟೀ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಇಲ್ಲಿ ಬಿಡಿಸಿ ಹೇಳ್ತೀನಿ. ಕಾಫಿ ಮತ್ತು ಟೀ, ಕಾಫಿಯಲ್ಲಿ ಕೆಫೆನ್, ಟೀನಲ್ಲಿ ಟ್ಯಾನಿನ್ ಅಂತಕ್ಕಂಥ ಒಂದು ಅಂಶ ಇರುತ್ತೆ. ಸಕ್ಕರೆಯಲ್ಲಿ 16 ರೀತಿಯಲ್ಲಿ ಒಂದು ವಿಷದ ಅಂಶಗಳು. ಅಂತಂದರೆ ಈ ಸಕ್ಕರೆ ಆ ರೀತಿ ಕಲರ್ ಬರಬೇಕು ಅಂತಂದರೆ ಪ್ರತಿಯೊಂದು ಕೂಡ ಫರ್ಟಿಲೈಸರ್ಗಳ ಯೂಸ್ ಮಾಡ್ತಾರೆ. ಮತ್ತು ಇನ್ನು ಕೆಲವರು ಕೃತಕವಾಗಿ ಸಕ್ಕರೆಗಳನ್ನು ತಯಾರು ಮಾಡ್ತಾರೆ. ಮತ್ತು ಇನ್ನೂ ಕೆಲವರು ಈ ಸಕ್ಕರೆ ಬಣ್ಣ ಬರಲಿಕ್ಕೆ ಅದನ್ನು ಪ್ರೊಸೆಸ್ ಮಾಡಲಿಕ್ಕೆ ತುಂಬ ಹೀಟ್ ಮಾಡಬೇಕು. ಮತ್ತು ಅದಕ್ಕೆ ಕೆಲವು ಕೆಮಿಕಲನ್ನು ಹಾಕಿದ್ರೇ ಅದು ಕಲರ್ ಬರೋದು. ಒರಿಜಿನಲ್ ಸಕ್ಕರೆ ಕಲರ್ ಬಂದೇ ನಮಗೆ ಬ್ರೌನ್ ಕಲರ್ ಬರುತ್ತೆ. ಹಾಗಿದ್ದರೆ ನಾವು ಬೆಳಗ್ಗೆ ಹೊತ್ತು ಇಲ್ಲ ಸರ್ ನಾವು ಬರೀ ಲೆಸ್ಸನ್ನೇ ಕುಡಿತೀವಿ ಅಂತಂದರೆ ಕಾಫಿಯಲ್ಲಿ ಕೆಫೆನ್ ಹೇಳಿದ್ನಲ್ಲ, ಟೀನಲ್ಲಿ ಟ್ಯಾನಿನ್ ಅಂತಕ್ಕಂಥ ಅಂಶ ಇರುತ್ತೆ. ಯಾವಾಗ ನಮಗೆ ಈ ಎರಡು ಪದಾರ್ಥಗಳು ಹಾಲಿನ ಜೊತೆ ಸೇರಿ ನಾವು ಸೇವನೆಯನ್ನು ಮಾಡ್ತೀವಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಹಾಲಿನ ಜೊತೆಯಲ್ಲಿ ನಾವು ಸೇರಿಸಿ ಸೇವನೆಯನ್ನು ಮಾಡ್ತೀವಿ, ಅದು ವಿಷವಾಗಿ ಪರಿವರ್ತನೆ ಆಗುತ್ತೆ. ಮುಖ್ಯವಾಗಿ ಸೂರ್ಯೋದಯದ ನಂತರ ಹಾಲು ವಿಷ, ಸೂರ್ಯ ಅಸ್ತಮನದ ನಂತರ ಮಜ್ಜಿಗೆ ವಿಷ, ಇದು ನಿಜವಾಗಲೂ ಇರ್ತಕ್ಕಂಥದ್ದು ಆಯುರ್ವೇದದಲ್ಲಿ ಇದು ಅಂಶ. ಮತ್ತು ಹಾಗೆ ಸರ್ ನಿದ್ದೆಯನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಕುಡಿತೀವಿ ಅಂತ ಹೇಳ್ತೀರಿ, ಇದು ಸುಳ್ಳು. ಯಾಕೆ ಅಂತಂದರೆ ಯಾವುದೇ ಒಂದು ಈ ಕಾಫಿ ಟೀನಿ ಅಂತಲ್ಲ, ನೀನು ಏನೇ ಪದಾರ್ಥ ತಿಂದರೂ ಕೂಡ ಆ ಟೈಮಲ್ಲಿ ನಿದ್ದೆ ಅವಾಯ್ಡ್ ಆಗುತ್ತೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಕುಡ್ದೇ ನಿದ್ದೆ ಅವಾಯ್ಡ್ ಮಾಡ್ತೀನಿ ಅನ್ನೋದು ಸುಳ್ಳು. ಇನ್ನು ಕೆಲವರು ಸ್ಮೋಕ್ ಮಾಡಿದ್ರೆ ನಿದ್ದೆ ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾರೆ, ಇದೆಲ್ಲ ಸುಳ್ಳು. ಅದು ತಾತ್ಕಾಲಿಕ ಅಷ್ಟೇ. ಯಾವಾಗ ಅಂತಂದರೆ ಬಿಸಿ ಪದಾರ್ಥ, ಈಗ ಬಿಸಿ ಪದಾರ್ಥ ನಮ್ಮ ದೇಹಕ್ಕೆ ಹೋಗ್ಬೇಕಾದ್ರೆ ಅಥವಾ ಯಾವುದೇ ರೀತಿಯ ಪದಾರ್ಥ ನಮ್ಮ ದೇಹಕ್ಕೆ ಹೋಗಬೇಕಾದ್ರೆ ಆ ಕ್ಷಣದಲ್ಲಿ ನಮ್ಮ ಜ್ಞಾನ ಪೂರ್ತಿ ಆ ವಸ್ತುವಿನ ಮೇಲೆ ಇರೋದರಿಂದ ನಮಗೆ ನಿದ್ದೆ ಅವಾಯ್ಡ್ ಆಗುತ್ತೆ ಹೊರತಾಗಿ ಆ ಪದಾರ್ಥವನ್ನು ಕುಡಿದ್ರೆ ನಿದ್ದೆ ಅವಾಯ್ಡ್ ಆಗೋದಿಲ್ಲ. ಕಾಲ ಕಳೆದಂತೆ ನರಗಳು ದೌರ್ಬಲ್ಯ ಆಗ್ತಾ ಹೋಗಿ ರಾತ್ರಿ ಹೊತ್ತು ನಿದ್ದೆ ಬರೋದೇ ನಿಂತು ಹೋಗುತ್ತೆ. ಇದು ಸತ್ಯ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇದರಲ್ಲಿರ್ತಕ್ಕಂಥ ವಿಷಗಳು ನಿಮ್ಮ ದೇಹವನ್ನು ಸೇರಿ ನರದಲ್ಲಿ ರಕ್ತದ ಒತ್ತಡ ಅಂತಂದರೆ ವೇಗವನ್ನು ಹೆಚ್ಚು ಮಾಡುತ್ತೆ. ಅಂತಂದರೆ ಅದರಲ್ಲಿನ ಯಾವಾಗ ಫರ್ಟಿಲೈಸರ್ಸ್ ನಿಮಗೆ ಬರುತ್ತೆ, ಸಲ್ಫೇಷನ್ ಅಂತ ಬರುತ್ತೆ, ಆ ಅಂಶ ನಮ್ಮ ರಕ್ತದಲ್ಲಿ ಸೇರಿ ರಕ್ತದ ವೇಗವನ್ನು ಹೆಚ್ಚಿಸುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಬಿ ಪಿ ಮತ್ತೆ ತೆಗೆದುಕೊಳ್ತಿರ್ತೀರಿ. ಮತ್ತು ಹಾಗೆ ಸಕ್ಕರೆ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ ಈ ಕಾಫಿ ಮತ್ತು ಟೀ ಮತ್ತು ಬ್ರೆಡ್ ಬನ್ಗಳನ್ನು ತಿನ್ನೋದ್ರಿಂದ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಶುಗರ್ ಮಾತ್ರೆಗಳನ್ನು ತೆಗೆದುಕೊಳ್ತೀರಿ. ಸ್ನೇಹಿತರೆ, ನೀವು ಲೆಸ್ ಕುಡಿದ್ರೂ ಅಷ್ಟೇ, ಪ್ಲಸ್ ಕೊಡೋದು ಅಷ್ಟೇ, ನೀವು ಸೇವಿಸ್ತಾ ಇರೋದು ವಿಷ ಅನ್ನೋದನ್ನು ದಯವಿಟ್ಟು ಮರಿಬೇಡಿ. ಮತ್ತು ಅದ್ರ ಜೊತೆಯಲ್ಲಿ ಬ್ರೆಡ್ಡನ್ನು ತಿಂತಾರೆ. ಬ್ರೆಡ್ ಮತ್ತು ಬಿಸ್ಕೆಟ್ ತಿನ್ನೋದ್ರಿಂದ ಏನಾಗುತ್ತೆ ಅಂತಂದರೆ, ಈ ಬ್ರೆಡ್ಡನ್ನು ತಿನ್ನೋದ್ರಿಂದ ಅದ್ದಿ ನೀವು ತಿಂತಿರಲ್ವ, ಒಳಗಡೆ ಹೋದ ತಕ್ಷಣ ಏನಾಗುತ್ತೆ, ಅಲ್ಲಿ ಈಸ್ಟ್ ಅನ್ನೋ ಪದಾರ್ಥ ಏನಾಗುತ್ತೆ, ಅಳ್ಕೊಳ್ಳುತ್ತೆ. ಅಂತಂದರೆ ಸ್ವಲ್ಪ ಅಗಲ ಆಗುತ್ತೆ, ಕರಳಿನಲ್ಲಿ ಪ್ಯಾಚನ್ನು ಸೃಷ್ಟಿ ಮಾಡುತ್ತೆ. ಅಂತಂದರೆ ಈಗ ಮುಂದಿನ ಪದಾರ್ಥ ಕೊಳೆಯುತ್ತೆ. ಯಾಕೆ ಅಂತಂದರೆ ಆಮ್ಲಜನಕದ ಒಂದು ಸಹಾಯ ಇಲ್ಲದೇ ಇಂದಿನ ಪದಾರ್ಥ ಒಳಗಡೆ ಹೋಗೋದಿಲ್ಲ, ಜಠರದ ಒಳಗಡೆಗೆ ಬೇಗ ಸೇರೋದಿಲ್ಲ. ಯಾಕೆಂದರೆ ಇದು ಅಡ್ಡ ನಿಂತಿರುತ್ತೆ. ಈ ಎರಡು ಮೇಲೆ ಮತ್ತು ಕೆಳಗಡೆ ಮಧ್ಯವನ್ನು ಪ್ಯಾಚ್ ಮಾಡಿ ವಿಷವನ್ನು ನಿಲ್ಲಿಸಿರ್ತೀರಿ ಅಲ್ವಾ. ಈ ಒಂದು ವಿಷಯವನ್ನು ಸೇವನೆ ಮಾಡಬೇಡಿ. ಮತ್ತು ಈ ಬಿಸ್ಕೆಟ್ಗಳು ಅದರಲ್ಲೂ ಕೂಡ ಸಕ್ಕರೆ ಇರುತ್ತೆ, ಅದನ್ನು ಕೂಡ ಸೇವನೆ ಮಾಡ್ತೀರಿ. ಶುಗರ್ ಲೆಸ್ ಅಂತ ಬಿಸ್ಕೆಟ್ಗಳನ್ನ ಬಿಟ್ಟಿದ್ದಾರೆ, ಯಾವುದು ಕೂಡ ಲೆಸ್ಸು ಅಲ್ಲ, ಏನೂ ಅಲ್ಲ. ಯಾಕೆ ಅಂತಂದರೆ ಶುಗರ್ ಆಗ್ತೇ ಇದ್ರೂ ಕೂಡ ಅದರಲ್ಲಿ ಗೋಧಿ ಅಂಶ ಇರೋದ್ರಿಂದ ಅದು ನಿಮ್ಮ ದೇಹದಲ್ಲಿ ಒಂದು ಗ್ಲುಕೋಸ್ ಅಂಶವನ್ನು ರೈಸ್ ಮಾಡ್ತವೆ. ಇದರಿಂದನೂ ಕೂಡ ನೀವು ವಿಷಕ್ಕೆ ಹತ್ತಿರವಾಗಿ ವಿಷವನ್ನು ಸೇವನೆ ಮಾಡ್ತಾಯಿದ್ದೀರಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಇರ್ತಕ್ಕಂಥ ಸತ್ಯ.
ಯಾವಾಗ ನಾವು ಇದನ್ನು ಸೇವನೆ ಮಾಡ್ತಾ ಹೋಗ್ತೀವಿ ಅಂತಂದರೆ ಪ್ರತಿದಿನ ಅಥವಾ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ರೀತಿ ನಾವು ಸೇವನೆ ಮಾಡ್ತಾ ಹೋಗ್ತೀವಿ, ಅಥವಾ ಬೆಳಗ್ಗೆ ಒನ್ ಟೈಮೇ ಆಗಲಿ ಅಥವಾ ಯಾವಾಗಲಾದ್ರೂ ಒನ್ ಟೈಮೇ ಆಗಲಿ, ಅದು ವಿಷನೇ ಅದು. ಈ ರೀತಿ ನಾವು ಸೇವನೆ ಮಾಡ್ತಾ ಹೋದಾಗ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಆಗುತ್ತೆ. ಮತ್ತು ಹಾಗೆ ಡ್ರೈವ್ ಮಾಡಬೇಕಾದ್ರೆ ತಲೆ ಸುತ್ತು ಬರೋಂಥ ಒಂದು ಸನ್ನಿವೇಶ ಕೂಡ ನೀವು ನೋಡ್ಬೋದು. ಮತ್ತು ಬುದ್ಧಿಮತ್ತೆ ಆಗ್ತಾ ಹೋಗ್ತದೆ ದಿನ ಕಳೆದಂತೆ. ಎದೆ ಉರಿ, ಉಳಿ ತೇಗಿದ್ರೆ ಒಂದು ಬಾಯಿನೆಲ್ಲ ನೊರೆ ಬಂದಂಗೆ ಬರುತ್ತೆ. ಮತ್ತು ಹಾಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಇದೆ ಅಂತೇಳಿ ನೀವು ಹೇಳ್ತೀರಿ. ಇದೆಲ್ಲವೂ ಕೂಡ ಇದೇ ವಿಷಯದಿಂದ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂಟಿ ಹೋದಾಗ ಇದನ್ನು ಮುಗೀತದೆ. ಆಮೇಲೆ ನಂತರ ನಾಷ್ಟಕ್ಕೆ ಹೋಗ್ತೀರಿ. ನಾಷ್ಟದಲ್ಲಿ ಏನು ಮಾಡ್ತೀರಿ ಅಂತಂದರೆ, ಈಗ ಈರುಳ್ಳಿ ಪದಾರ್ಥಗಳನ್ನು ನೀವು ಸೇವನೆ ಮಾಡ್ತೀರಿ ಅಥವಾ ಈರುಳ್ಳಿ ಹಾಕಿದ ಪದಾರ್ಥಗಳು ಸೇವನೆ ಮಾಡ್ತೀರಿ. ಮೊಸರು ಬಜ್ಜಿ ಇನ್ನೊಂದು ಮತ್ತೊಂದು ತೆಗೆದುಕೊಂಡು ಅದ್ರ ಮೇಲೆ ಟೀಯನ್ನು ಕುಡಿತೀರಿ. ಈ ಎಲ್ಲ ವಿಷಯವನ್ನು ಏನು ತೆಗೆದುಕೊಳ್ತಾ ಇದ್ದೀರಿ, ನಿಮ್ಮನ್ನು ನೀವು ಯಾವ ಥರ ವಿಮರ್ಶೆ ಮಾಡ್ಕೊಂಡಿದ್ದೀರಾ ಸ್ನೇಹಿತರೆ. ಅದಾದ ಮೇಲೆ ನಂತರ ಧೂಮಪಾನ ಮತ್ತು ಈ ಗುಟ್ಕಾ ಸೇವಿಸ್ತಕ್ಕಂಥದ್ದು. ಸ್ನೇಹಿತರೆ, ನಾವು ಒಂದು ಯೂನಿಫಾರ್ಮ್ ಹಾಕಿರ್ತೀವಿ ಅಂತಂದರೆ, ನಾವು ಕೆಲಸ ಮಾಡುವಾಗ ಇಂಥ ಸಂಸ್ಥೆ ನೌಕರನ್ನು ನಾವು ಗುರುತಿಸ್ಕೊಂಡಿರ್ತೀವಿ. ನಾವೊಂದು ಯೂನಿಫಾರ್ಮ್ ಹಾಕಿರ್ತೀವಿ ಅಂತ ತಾವು ಮರ್ತಿರ್ತೀರಿ. ದಯವಿಟ್ಟು ಇದನ್ನ ಬಗ್ಗೆ ಸ್ವಲ್ಪ ಗಮನ ಕೊಡಿ. ದಯವಿಟ್ಟು ನಾನು ಯಾರು ಬೈಕೊಂಡ್ರು ನನಗೆ ಚಿಂತೆ ಇಲ್ಲ. ಆದರೆ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಕೆಲಸ ಮಾಡ್ತಕ್ಕಂಥ ಈ ಒಂದು ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರಿ, ಆ ಸಂಸ್ಥೆಗೆ ಒಂದು ಗೌರವಕ್ಕೆ ಧಕ್ಕೆ ಬರಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಕಾರಣ ಇಷ್ಟೇನೆ, ನೀವು ಯೂನಿಫಾರ್ಮ್ ಹಾಕ್ಕೊಂಡು ಅದೆಲ್ಲ ನಿಂತ್ಕೊಂಡು ಸಿಗರೇಟ್ ಸೇರ್ತಾ ಇರ್ತೀರಿ. ಮತ್ತು ಹಾಗೆ ಇನ್ನು ಕೆಲವರು ಅದೆಲ್ಲ ನಿಂತ್ಕೊಂಡು ಈಗ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಹೊರಗಡೆ ಬೈಲಲ್ಲಿ ವಿಸರ್ಜನೆ ಮಾಡೋಕ್ಕೆ ಯೂನಿಫಾರ್ಮಲ್ಲೇ ಇರುತ್ತೆ. ಅದರ ಕಾಣದೇ ಜಾಗದಲ್ಲೇ ಹೊರಗಡೆ ಎಲ್ಲನೂ ಹೋದರೆ ಕೂಡ ಅದು ನಡೆದಾಗುತ್ತೆ. ಬಟ್ ಆದರೆ ನಾವು ಸಾರ್ವಜನಿಕರು ಇವೆಲ್ಲ ತೋರಿಸ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಇನ್ನು ಕೆಲವರು ನಮ್ಮನ್ನು ಕೂಡ ಫಾಲೋ ಮಾಡ್ತಾರೆ. ಈಗ ಸಣ್ಣ ಸಣ್ಣ ಮಕ್ಕಳುಗಳು ಇರ್ತಾರಲ್ಲ, ಅವರು ಕೂಡ ನಮ್ಮನ್ನು ಕೂಡ ಫಾಲೋ ಮಾಡ್ತಾರೆ. ಬಾ, ಡ್ರೈವರೇ ಸೇರ್ತಾ ಇದ್ದಾರೆ, ಕಂಡಕ್ಟರ್ ಸೇರ್ತಾ ಇದ್ದಾರೆ, ನಂದೇನಾಗುತ್ತೆ, ನಾವು ಸೇರಿದ್ರೆ ಏನಾಗುತ್ತೆ, ನಾವು ಕುಡಿದ್ರೆ ಏನಾಗುತ್ತೆ ಅನ್ನೋದೊಂದು ಅವ್ರ ಮೆಂಟಾಲಿಟಿಲಿ ಬರುತ್ತೆ. ಕಾಫಿ ಟೀನ ಕುಡಿಯೋದಾಗಿರ್ಬೋದು, ಮತ್ತು ಈ ಬ್ರೆಡ್ ಬನ್ನನ್ನು ತಿಂತಕ್ಕಂಥ ಆಗಿರ್ಬೋದು. ಇದು ಎಲ್ಲವೂ ಕೂಡ ನಾವು ಒಂದು ಮಾದರಿಯಾಗಿ ನಾವು ಬದಲಾಗಬೇಕು. ನಾವು ಬದಲಾಗೋದ್ರಿಂದ ಎಲ್ಲವೂ ಕೂಡ ಬದಲಾಯಿಸ್ಬೋದು. ಸ್ವಲ್ಪ ಮಟ್ಟಿಗಾರು ಬದಲಾಯಿಸ್ಬೋದು. ಎಲ್ಲನೂ ಬೇಡ ಅಂದರೆ ಸ್ವಲ್ಪ ಮಟ್ಟಿಗಾರು ಬದಲಾಯಿಸ್ಬೋದು. ಮತ್ತು ನೆಕ್ಸ್ಟ್ ಗುಟ್ಕಾ. ಕೆಲವರು ಆನ್ ಡ್ಯೂಟಿನಲ್ಲೇ ಬಾಯಿಗೆ ಗುಟ್ಕಾ ಹಾಕಿ ತಿಂತಾ ಇರ್ತೀರಿ, ಆಚೆಗೆ ಉಗುಳ್ತಾ ಇರ್ತೀರಿ. ಮತ್ತು ಹಾಗೆ ಬಸ್ನಲ್ಲೆಲ್ಲ ಈ ಡ್ರೈವರ್ಸ್ ರೈಟ್ ಸೈಡ್ ಡೋರ್ ಹತ್ರ ಕೆಲವು ಕಡೆ ನೋಡಿ, ನನ್ನ ಗಾಡಿಗೂ ಕೂಡ ಕೆಲವು ಸತಿ ಡ್ರೈವರ್ಗಳು ಬದಲಾದರೆ ಅವರು ಕೂಡ ಇದೇ ಥರ ಕೆಲಸವನ್ನು ಮಾಡೋಗಿರ್ತಾರೆ. ಇದು ಬಸ್ಸಿನ ಒಂದು ಆರೋಗ್ಯ ನೈರ್ಮಲ್ಯವನ್ನು ಕೂಡ ಹಾಳು ಮಾಡುತ್ತೆ, ಮತ್ತು ಬಸ್ಸಿನ ಚಂದವನ್ನು ಕೂಡ ಹಾಳು ಮಾಡುತ್ತೆ ಅಂತ ನನ್ನ ಅಭಿಪ್ರಾಯ. ಜೊತೆಯಲ್ಲಿ ನಿಮಗೆ ಬಾಯಿ ಕ್ಯಾನ್ಸರು, ಮತ್ತು ಗಂಟ್ಲು ಕ್ಯಾನ್ಸರು, ಜಠರ ಕ್ಯಾನ್ಸರು, ಮತ್ತು ಮಲದ್ವಾರ ಮತ್ತು ಗುದದ್ವಾರದವರೆಗೂ ಇದು ಕ್ಯಾನ್ಸರನ್ನು ಹರಡೋಕ್ಕೆ ಇದು ಕಾರಣ ಆಗುತ್ತೆ. ಮತ್ತು ಕಿಡ್ನಿ ಸ್ಟೋನ್ ಕೂಡ ಇಲ್ಲಿಂದ ಬರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಎಲ್ಲ ಪ್ರಾಬ್ಲಮ್ಗಳನ್ನ ಇಟ್ಕೊಂಡು ಈ ದುರಭ್ಯಾಸಗಳನ್ನು ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಇದರಿಂದ ನಿಮ್ಮ ಆರೋಗ್ಯ, ಹಣ ಎರಡೂ ಕೂಡ ವ್ಯರ್ಥ. ಯಾವುದರಿಂದ ಏನು ಮಾಡಿದ್ರೂ ಕೂಡ ಸಾಧ್ಯ ಇಲ್ಲ. ದಯವಿಟ್ಟು ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ಇದರಿಂದ ನಿಮಗೆ ಮಂಡಿ ನೋವು ಬರುವಂಥ ಚಾನ್ಸಸ್ ತುಂಬ ಇದೆ. ವಾಯುಬಾಧೆ ಅತಿಯಾಗಿ ವೃದ್ಧಿಸುತ್ತೆ. ಸ್ನೇಹಿತರೆ, ನನಗೆ ತಿಳಿದಷ್ಟು ಮತ್ತು ನನ್ನ ಒಂದು ಗಮನಕ್ಕೆ ಬಂದಷ್ಟು ವಿಚಾರಗಳನ್ನು ತಮ್ಮಲ್ಲಿ ಹೇಳಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕೆಂತಂದರೆ ಸಮಾಜದಲ್ಲಿ ಗುರುತಿಸ್ಕೊಂಡಿರೋ ವ್ಯಕ್ತಿ ಆಗಿದ್ದರಿಂದ ನಾವು ಸ್ವಲ್ಪ ಬದಲಾವಣೆ ಆಗೋಣ. ನಮ್ಮಿಂದ ಎಲ್ಲರಿಗೂ ಒಂದು 10 ಜನನಾದರೂ ಬದಲಾಗಲಿ ನನ್ನ ಅಭಿಪ್ರಾಯ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಈ ಒಂದು ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿ ತಮಗೇನಾದ್ರು ಬೇಕಾದ್ರೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ವಿಚಾರವನ್ನು ಕೊಡ್ತೀನಿ. ದಯವಿಟ್ಟು ದುರಭ್ಯಾಸಗಳಿಂದ ಹೊರಗಡೆ ಬರೋಣ. ಆರೋಗ್ಯ ನಮ್ಮ ಕೈಲಿದ್ದರೆ ನಾವು ಕೂಡ ಇನ್ನೊಂದಷ್ಟು ದಿನ ಕೆಲಸವನ್ನು ಮಾಡ್ಬೋದು ಮತ್ತು ಮಾದರಿಯಾಗಿ ಬದುಕ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ನಾನು ನಿಮ್ಮ ಅಶೋಕ್, ಆಯುರ್ ಪ್ರಪಂಚ ಯೂಟ್ಯೂಬ್ ಚಾನಲ್. ವಂದನೆಗಳು.